ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಕೈಯಲ್ಲಿದ್ದ ಹಣ ಕ್ಷಣಾರ್ಧದಲ್ಲಿ ದುಪ್ಪಟ್ಟಾಗುವ ಯೋಗ ಬರ್ತಿದೆ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಆದರೆ ಒಂದು ಚಿಕ್ಕ ತಪ್ಪು ಮಾಡಿದರೆ ಇದೇ ಹಣ ನಿಮ್ಮ ಕೈ ಜಾರಿ ಹೋಗುತ್ತೆ. ಈ ವಿಡಿಯೋದಲ್ಲಿ ನಿಮ್ಮ ಶತ್ರುಗಳ ಆಟ ಮುಗಿಯೋದು ಹೇಗೆ, ಯಾವ ಗ್ರಹ ನಿಮ್ಮನ್ನು ರಾಜನಾಗಿ ಮಾಡುತ್ತೆ ಮತ್ತು ಮುಂದಿನ 72 ಗಂಟೆ ಯಾಕೆ ನಿಮ್ಮ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಕೊನೆವರೆಗೂ ನೋಡಿ. ನಿಮ್ಮ ಹಣೆ ಬರಹದ ದೊಡ್ಡ ರಹಸ್ಯ ಇಲ್ಲಿದೆ. ಗ್ರಹಗಳ ಆಟ. ಮಂಗಳ ಪ್ಲಸ್ ಗುರು. ಮೇಷರಾಶಿ ಅಧಿಪತಿ ಮಂಗಳ. ಈಗ ಮಂಗಳ ತನ್ನದೇ ರಾಶಿಯಲ್ಲಿ ಬಲವಾಗಿ ನಿಂತಿದ್ದಾನೆ. ಜೊತೆಗೆ ಗುರು ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ರುಚಕ ಮಹಾಯೋಗ ಪ್ಲಸ್ ಧನಯೋಗ ಒಟ್ಟಿಗೆ ಬಂದಿರೋ ಅಪರೂಪದ ಸಮಯ. ಇದರ ಅರ್ಥ ಆಗಿರುತ್ತೆ, ಇನ್ನು ನೀವು ಕೈ ಹಾಕಿದ ಕೆಲಸ ಚಿನ್ನ ಆಗುತ್ತೆ. 8 ವರ್ಷಗಳಿಂದ ನಿಮ್ಮನ್ನು ಹಿಂದೆ ಕೇಳುತ್ತಿದ್ದ ಶನಿ ಕಾಟ ಮುಗಿತಾ ಇದೆ. ನಿಮ್ಮ ಶತ್ರುಗಳು ಈಗ ತಾವೇ ತೋಡಿದ ಹಳ್ಳಕ್ಕೆ ತಾವೇ ಬೀಳ್ತಾರೆ. ಇನ್ನು ಶತ್ರುಗಳ ವಿನಾಶ ಆಗುತ್ತೆ. 72 ಗಂಟೆ ಟೈಮರ್ ಜೊತೆಗೆ ಕಳೆದ 3 ವರ್ಷದಿಂದ ಒಬ್ಬ ವ್ಯಕ್ತಿ ನಿಮ್ಮ ಏಳಿಗೆಯನ್ನು ಸಹಿಸದೆ ಕುತಂತ್ರ ಮಾಡ್ತಾ ಇದ್ದ. ನಿಮ್ಮ ಬಗ್ಗೆ ಸುಳ್ಳು ಹೇಳ್ತಾ ಇದ್ದ, ಕೆಲಸದಲ್ಲಿ ಅಡ್ಡಗಾಲು ಹಾಕ್ತಿದ್ದ. ಆದರೆ ಮೇ 4ರಿಂದ ಮೇ 6ರವರೆಗೆ ಕಾಳಭೈರವನ ಶಕ್ತಿ ನಿಮ್ಮ ಜೊತೆ ಇದೆ. ನಿಮ್ಮ ಶತ್ರು ಸ್ವತಃ ನಿಮ್ಮ ಮುಂದೆ ಬಂದು ತಪ್ಪಾಯಿತು ಅಂತ ಕೈ ಮುಗಿದು ಕೇಳ್ತಾನೆ. ಅವನ ಕೆಲಸ, ಗೌರವ, ಹಣ ಎಲ್ಲವೂ ಕೂಡ ಶೂನ್ಯ ಆಗುತ್ತೆ. ನೆನ್ಪಿಡಿ, ನೀವು ಯಾರಿಗೂ ಕೆಟ್ಟದ್ದು ಬಯಸಬೇಕಾಗಿಲ್ಲ. ನಿಮ್ಮ ಕರ್ಮ ಮತ್ತು ಕುಲದೇವರ ಆಶೀರ್ವಾದವೇ ಅವನಿಗೆ ಶಿಕ್ಷೆ ಕೊಡುತ್ತೆ. ಇನ್ನು ಉದ್ಯೋಗ. ಈ ವಾರ ನಿಮ್ಮ ಬಾಸ್ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿಯನ್ನು ಹಾಕ್ತಾರೆ. ಅದು ಪ್ರಮೋಷನ್ಗೆ ದಾರಿ. ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಒಳಗೆ ಆಫೀಸ್ಗೆ ತಲುಪಿ. ನಿಮ್ಮ ಮಾತೆ ನಿಮ್ಮ ಆಯುಧವಾಗಿರುತ್ತೆ. ಹೊಸ ಪಾರ್ಟ್ನರ್ಶಿಪ್ ಅಥವಾ ಡೀಲ್ ಸಿಗುವ ಯೋಗ ಇದೆ. ಯಾರು ವ್ಯಾಪಾರ ಮಾಡ್ತಾರೋ ಅವರಿಗೆಲ್ಲ. ಮೋಸ ಹೋಗುವ ಸಾಧ್ಯತೆ ಕೂಡ ಇದೆ, ನೀವು ಹುಷಾರಾಗಿರಿ. ಎಲ್ಲಿಂದಲೂ ಬಂದ ಹಣ, ಪಿತ್ರಾರ್ಜಿತ ಆಸ್ತಿ, ಬೋನಸ್ ಅಥವಾ ಸಾಲ ವಾಪಸ್ ಬರುತ್ತೆ. ಬಂದ ತಕ್ಷಣ 11% ಹಣವನ್ನು ದಾನ ಮಾಡಿ. ಹನುಮಂತನ ದೇವಸ್ಥಾನದಲ್ಲಿ ಕಡಲೆಕಾಯಿ ಎಣ್ಣೆ ದೀಪ ಹಚ್ಚಿ. ಇನ್ನು ಆರೋಗ್ಯ ಮತ್ತು ಕುಟುಂಬ. ಮಂಗಳ ರಕ್ತದ ಕಾರಕ ಆಗಿರ್ತಾನೆ. ಈ ತಿಂಗಳು ಕೋಪ ಜಾಸ್ತಿ ಆಗುತ್ತೆ, BP ತೊಂದರೆ ಮಾಡಬಹುದು. ಇನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 3 ತುಳಸಿ ಎಲೆ ಪ್ಲಸ್ 1 ಚಮಚ ಜೇನು ತಿನ್ನಿ. ಕೆಂಪು ಬಣ್ಣದ. ಇನ್ನು ಪ್ರೇಮಿಗಳಿಗೆ ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ಅನುಮಾನ ಪಡ್ತಾ ಇದ್ರೆ ಅದು ಈ ವಾರ ಕ್ಲಿಯರ್ ಆಗುತ್ತೆ. ಶುಕ್ರ ನಿಮ್ಮ ಪರವಾಗಿ ಇದ್ದಾನೆ, ನಿಮ್ಮ ಪರವಾಗಿಯೇ ಮಾಡ್ತಾನೆ. ಒಂದು ಕೆಂಪು ಗುಲಾಬಿ ಕೊಟ್ಟು ಮನಸ್ಸು ಬಿಚ್ಚಿ ಮಾತನಾಡಿ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋದು. ಈ 10 ದಿನ ಚೆನ್ನಾಗಿ ಓದಿ. ಮಂಗಳ ನಿಮ್ಮ ಧೈರ್ಯ ಹೆಚ್ಚಿಸ್ತಾನೆ. ಪರೀಕ್ಷೆ ಹಾಲ್ಗೆ ಹೋಗಬೇಕಾದ್ರೆ ಜೇಬಲ್ಲಿ ಕೆಂಪು ಚಂದನದ ತುಂಡು ಇಟ್ಕೊಳ್ಳಿ, ಏಕಾಗ್ರತೆ ಹೆಚ್ಚಾಗುತ್ತೆ. ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಸಾಲ ಯಾರಿಗೂ ಈ ವಾರ ಸಾಲ ಕೊಡಬೇಡಿ. ಗ್ಯಾರಂಟಿ ಹಾಕಬೇಡಿ, ವಾಪಸ್ ಬರಲ್ಲ. ಕೋಪದಲ್ಲಿ ಯಾರನ್ನು ಶಪಿಸಬೇಡಿ. ಮಂಗಳನ ಶಕ್ತಿ ನಿಮ್ಮ ಮಾತಿಗೆ ಸೇರುತ್ತೆ, ಅದು ನಿಜ ಆಗುತ್ತೆ. ನಂತರ ಪಶ್ಚಾತ್ತಾಪ ಬೇಡ. ರಾತ್ರಿ 10ರ ನಂತರ ಲಾಂಗ್ ಡ್ರೈವ್ ಬೇಡ. ಏಕಾಂತದ ಜಾಗದಲ್ಲಿ ವಾಹನ ನಿಲ್ಲಿಸಬೇಡಿ. ಇನ್ನು ಎಲ್ಲದಕ್ಕೂ ಪರಿಹಾರ ಏನು ಅಂದರೆ, ಈ 3 ಕೆಲಸ ಮಾಡಿದರೆ ಮುಂದಿನ 6 ತಿಂಗಳು ರಾಜರಂತೆ ನೀವು ಇರ್ತೀರ. ಮಂಗಳವಾರ ಹನುಮಾನ್ ಚಾಲಿಸ 11 ಬಾರಿ ಓದಿ. ಬೆಲ್ಲ ಪ್ಲಸ್ ಕಡಲೆ ನೈವೇದ್ಯ ಮಾಡಿ. ಮಂಗಳವಾರ ಅಥವಾ ಶನಿವಾರ ಕೆಂಪು ಬಟ್ಟೆ ಮಸೂರ್ ದಾನ ಮಾಡಿ. ಪ್ರತಿದಿನ 108 ಬಾರಿ ಆಂಜನೇಯನ ಸ್ತೋತ್ರವನ್ನು ಪಠಿಸಿ. ಮೇಷರಾಶಿಯ ಫ್ರೆಂಡ್ಸ್, ನೀವು ಬೆಂಕಿಯನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ದಿನ ನಿಮ್ಮನ್ನು ತುಳಿಯೋಕೆ ನೋಡಿದವರು ಈಗ ನಿಮ್ಮ ಕಾಲಡಿ ಬರ್ತಾರೆ. ಈ ವಿಡಿಯೋ ನಿಮಗೆ ಸರಿ ಅನಿಸಿದರೆ ಲೈಕ್ ಮಾಡಿ. ಜೈ ಹನುಮಾನ್ ಅಂತ 3 ಬಾರಿ ಕಮೆಂಟ್ ಮಾಡಿ. ನಿಮ್ಮ ಕುಟುಂಬಕ್ಕೂ ಹಂಚಿ, ಅವರಿಗೂ ಒಳ್ಳೆಯದಾಗಲಿ. ನಿಮ್ಮ ಸಮಯ ಶುರುವಾಗ್ತಾ ಇದೆ. ಮಂಗಳ ನಿಮ್ಮ ಜೊತೆ ಇದ್ದಾನೆ, ಯಾರೂ ನಿಮ್ಮನ್ನು ತಡೆಯೋದಕ್ಕೆ ಆಗೋದಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.